ಉಜ್ಜಯಿನಿ ಮಹಾಜಗದ್ಗುರುವರ ಆಷಾಢ ಮಾಸದ 2ನೇ ದಿನ ಕಾರ್ಯಕ್ರಮ ಮತ್ತು ಸಮಾರಂಭ ನಡೆದಿದೆ. ಇದು ಉಜ್ಜಯಿನಿ ಮಹಾಪೀಠ ಕರ್ನಾಟಕ ರಾಜ್ಯದಲ್ಲಿ ಪಂಚಪೀಠಗಳಲ್ಲೇ ಒಂದು ಪೀಠವಾಗಿರತಕ್ಕಂಥದ್ದು. ಈಗಿನ ಜಗದ್ಗುರು ಶ್ರೀ 1008 ಸಿದ್ಧಲಿಂಗ ಶಿವಾಚಾರ್ಯ ಮಹಾಭಾಗವತರು ಕಾಲದಲ್ಲಿ ಇವಾಗ ಏನು ಉತ್ತರದಿಂದ ದಕ್ಷಿಣಕ್ಕೆ ಬಂದಿತ್ತು ಉಜ್ಜಯಿನಿ ಪೀಠ, ಉಜ್ಜಯಿನಿ ಪೀಠವನ್ನು ಉತ್ತರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಉಜ್ಜಯಿನಿ ಮಹಾಕಾಲ ವೃತ್ತದಲ್ಲೂ ಕೂಡ ಒಂದು ಇತಿಹಾಸ ಸೃಷ್ಟಿ ಮಾಡತಕ್ಕಂಥ ಅಲ್ಲಿ ಒಂದು ಧರ್ಮಛತ್ರವನ್ನು ಮತ್ತು ಪೀಠವನ್ನು ಸ್ಥಾಪನೆ ಮಾಡಲಿದ್ದಾರೆ. ಅದೊಂದು ವಿಶೇಷತೆ ಇರೋದು. ಉಜ್ಜಯಿನಿ ಮಹಾಪೀಠ ಅಂದ್ರೆ ಇದು ಸಾಮಾನ್ಯದಲ್ಲ, ಅತಿ ಶ್ರೀಮಂತ ಪೀಠ. ರಾಜಾದಿರಾಜರ ಮಹಾರಾಜರುಗಳು ನಮ್ಮ ಉಜ್ಜಯಿನಿ ಜಗತ್ಗಳು ಆಶೀರ್ವಾದ ಪಡೆದಂಥದ್ದು ಇತಿಹಾಸ ಇದೆ, ಸೃಷ್ಟಿ ಇದೆ. ಸನಾತನ ಧರ್ಮದಲ್ಲಿ ಬರ್ತಕ್ಕಂಥ ವೀರಶೈವ ಧರ್ಮ ಪುರಾತನ ತತ್ವ ಸಿದ್ಧಾಂತಗಳು ಹೇಳದಿದ್ರೆ ಆದಿಗುರು ಶಂಕರಾಚಾರ್ಯರಿಗೂ ಕೂಡ ಲಿಂಗಗಳನ್ನು ಕೊಟ್ಟಿದ್ದು ರೇಣುಕಾಚಾರ್ಯ ಇತಿಹಾಸ ಇದೆ. ದ್ವಾಪರ ಯುಗದಲ್ಲಿ ಷಣ್ಮುಖನಿಗೆ ಲಿಂಗ ಲಕ್ಷ ಮಾಡೋದು ಕೂಡ ವಿಧಿ ಇದೆ. ಇಡೀ ವೀರಶೈವ ಧರ್ಮದಲ್ಲಿ ಹುಟ್ಟಿದ ಮಹಾಪವಿತ್ರತೆ. ವೀರಶೈವ ಧರ್ಮ ಅಂದ್ರೆ ವೀರಶೈವರ ಒಂದು ವಿಶ್ವವೇ ನಮ್ಮ ಬಂಧು ಅಂತ. ನಮ್ಗೆ ಎಲ್ಲಾ ಸಮಾಜದ ಒಂದು ಬಂಧುಗಳ ರೀತಿ. ದೇಶ ಹಸಿಯನ್ನು ಮರೆತು ಸ್ತ್ರೀ ಸ್ವಾತಂತ್ರ್ಯವನ್ನು ಕೊಟ್ಟಂತ ವೀರಶೈವ ಲಿಂಗಾಯತ ಧರ್ಮ ಆದ್ರೆ ವೀರಶೈವ ಧರ್ಮ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಜಗತ್ತುಗಳು ಶ್ರೀ ಉಜ್ಜಯಿನಿ ಜಗತ್ತುಗಳ ಮಹಾಕಾಲದಲ್ಲಿ ಸಮಾಜ ಸುಭಿಕ್ಷೆಯಾಗಿ ಅವರ ಮಾರ್ಗದರ್ಶನದಲ್ಲಿ ವೀರಶೈವ ಹೆಚ್ಚಿನ ಸಂಘಟನೆಯಾಗಿ ಇತರರು ಪ್ರೀತಿಸಿ ಎಲ್ಲಾನು ಪಡೆದುಕೊಳ್ತೀವಿ. ನಾವೆಲ್ಲರೂ ಒಂದೇ. ಉಜ್ಜಯಿನಿ ಮಹಾಜಗದ್ಗುರು ಜಯವಾಗಲಿ, ವೀರಶೈವ ಲಿಂಗಾಯತ ಧರ್ಮಕ್ಕೆ ಜಯವಾಗಲಿ, ಭಕ್ತಿ ಭಂಡಾರಿ ಬಸವಣ್ಣನಿಗೆ ಜಯವಾಗಲಿ, ಸಮಸ್ತ ವೀರಶೈವರಿಗೂ ಸಮಸ್ತ ಜನಾಂಗಕ್ಕೂ ಜಯವಾಗಲಿ. ಓಂ ನಮಃ ಶಿವಾಯ. ಬಹಳಷ್ಟು ಕಾರ್ಯಕ್ರಮಗಳ ಒಂದು 60 ವರ್ಷ 70 ವರ್ಷ ಮೇಲ್ಪಟ್ಟವ್ರು ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಹಳ ಯುವ ಸಮೂಹ ಬಂದಿದೆ. ಒಂದು ಯುವ ಜನತೆಗೆ ಏನ್ ಹೇಳ್ತೀರಾ ಸರ್? ಜನತೆಗೆ ಅಲ್ಲ, ಯಂಗ್ಸ್ಟರ್ಸ್ ಬಹಳ ಒಂದು 20 ವರ್ಷ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಯಂಗ್ಸ್ಟರ್ಸ್ ಬಂದಿದ್ದಾರೆ. ನಮ್ಮ ಸಮಾಜದ ವರದಕ್ಷಿಣೆ ಹಿಡಿದನೆ ಹೆಣ್ಮಕ್ಳಿಗೆ ಒಂದು ದಾರಿ ದೀಪವಾಗಿರ್ಬೇಕು. ತಂದೆ ತಾಯಿನೇ ದೇವರು ಅಂತ ತಿಳ್ಕೋಬೇಕು. ಮನೇಲಿರೋ ದೇವ್ರ ಮನೆಯಲ್ಲಿ ಇರ್ತಕ್ಕಂಥ ನಂಬಿಕೆ ಇಡಬೇಕು. ಪೂಜಾರಿ ಮಂಗಡ್ತಲ್ಲಿ ನೆಂದಿರಬಾರ್ದು. ಫಸ್ಟ್ ತನ್ನ ಹೆಂಡತಿ ಮಕ್ಕಳು ನಂಬಬೇಕು. ಅದರಲ್ಲೇ ಇರ್ತಕ್ಕಂಥದ್ದು ತಂದೆ ತಾಯಿಗೆ ಅಂತ ದೇವರಿಲ್ಲ ಅಂತ ದೇವರುಗಳು ಸಹ ಹೇಳೋದು. ಮಾತೃ ಪಿತೃ ದೇವ ಭವ. ಯಂಗ್ಸ್ಟರ್ಸ್ಗೆ ದಯವಿಟ್ಟು ವರದಕ್ಷಿಣೆ ಪಿಡುಗನ್ನು ತೆಗೆದಾಕಿ ನಮ್ಮ ಸಮಾಜದಲ್ಲಿ ಬಡವರು ಶ್ರೀಮಂತ ಬಡವರನ್ನ ಎತ್ತಿಡಬೇಕು ಅಂತ ವಿನಂತಿ ಮಾಡ್ತೀನಿ. ಎಲ್ಲರೂ ಭಕ್ತಿವಂತರಾಗಿ ಅಂತ ಹೇಳ್ತೀನಿ. ಜೈ ವೀರಶೈವ ಸಮಾಜ, ಜೈ ಹಿಂದೂ ಸಮಾಜ, ಜೈ ಸನಾತನ ಸಮಾಜ.